ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಒಳಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಲ್ಯ ವಿವಾಹ ತಡೆಯುವಂತೆ ಕೋರಿ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿರುವುದನ್ನು ಸಂಬಂಧಪಟ್ಟ ಅಧಿಕಾರಿ ಗೌಪ್ಯವಾಗಿಡದೆ ಸಾರ್ವಜನಿಕವಾಗಿ ತಿಳಿಸಿದ ಪರಿಣಾಮ ಗ್ರಾಮದಲ್ಲಿ ಗಲಾಟೆ ಘರ್ಷಣೆಗಳಿಗೆ ಅಧಿಕಾರಿಗಳು ಕಾರಣರಾಗಿದ್ದಾರೆ ಎಂದು ಆರೋಪಿಸಿದರು. ತಾಲೂಕಿನ ಎತ್ತೂರು ಹೋಬಳಿ ಒಳಲಳ್ಳಿ ಗ್ರಾಮದ ದೇವೇಗೌಡ ಸಮುದಾಯ ಭವನದಲ್ಲಿ ಇದೇ ತಿಂಗಳು 10ನೇ ತಾರೀಕಿನಂದು ವಿವಾಹ ಕಾರ್ಯ ನಡೆದಿದ್ದು, ಈ ವಿವಾಹದ ವಧುವು ಅಪ್ರಾಪ್ತ ವಯಸ್ಕಳಾಗಿರುತ್ತಾಳೆ ಎಂಬ ಅನುಮಾನವನ್ನು ಮದುವೆಯಲ್ಲಿ ಪಾಲ್ಗೊಂಡ ವ್ಯಕ್ತಿಯೊಬ್ಬರು ನೀಡಿದ ಮಾಹಿತಿಯನ್ನು ಆಧರಿಸಿ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕನಾದ ನಾನು ಸಕಲೇಶಪುರ ಸಿಡಿಪಿಒ ಕಚೇರಿಯ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ಸೂಪರ್ವೈಸರ್ ಆಗಿರುವ ಶ್ರೀಮತಿ ಉಮಾರ್ ಅವರಿಗೆ ಒಳ್ಳಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ಬಾಲ್ಯ ವಿವಾಹ ನಡೆಯುತ್ತಿರುವ ಬಗ್ಗೆ ವಿಷಯ ತಿಳಿಸಿರುತ್ತೇನೆ ಎಂದರು. ಆದರೆ ವಿಷಯವನ್ನು ಗೌಪ್ಯವಾಗಿಡಬೇಕಾದ ಸಕಲೇಶಪುರ ಸಿಡಿಪಿಒ ಸೂಪರ್ವೈಸರ್ ಶ್ರೀಮತಿ ಉಮಾರ್ ಅವರು ಮದುವೆಯಾದ ಹುಡುಗನ ಕಡೆಯವರಿಗೆ ಒಳ್ಳಳ್ಳಿ ವೀರೇಶ್ ರವರು ಆರೋಪ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಇದರಿಂದ ಕೋಪಗೊಂಡ ವರ ಅರುಣ್ ಕುಮಾರ್ ಎಂಬುವವನು ದಿನಾಂಕ 15ರಂದು ನನ್ನ ಮನೆಯ ಬಳಿಗೆ ಬಂದು ಸಿಡಿಪಿಒ ಅಧಿಕಾರಿಗಳಿಗೆ ಕರೆ ಮಾಡುತ್ತೀಯಾ ಎಂದು ಹೇಳಿಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ರಕ್ತ ಗಾಯಗಳನ್ನುಂಟು ಮಾಡಿರುತ್ತಾನೆ. ಹಲ್ಲೆಗೊಳಗಾದ ನಾನು ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಾತಿ ಚಿಕಿತ್ಸೆ ಪಡೆದು ಬಿಡುಗಡೆಯಾಗಿರುತ್ತೇನೆ ಎಂದರು. ಇಷ್ಟೆಲ್ಲ ಘಟನೆಗಳಿಗೆ ಸಿಡಿಪಿಒ ಕಚೇರಿಯ ಸಿಬ್ಬಂದಿಗಳು ಕಾರಣರಾಗಿದ್ದು ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡಲು ಉಮಾ ಸೇರಿದಂತೆ ಸಹಾಯವಾಣಿಯ ಇಬ್ಬರು ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಉದಯ್, ರುದ್ರೇಶ್, ಚಂದ್ರು ಇನ್ನಿತರರು ಇದ್ದರು. ಧರ್ಮದ ಪರ ಇಲ್ಲ, ಜಾತಿ ಪರ ಇಲ್ಲ, ಒಂದು ಯಾವುದನ್ನು ವಿರೋಧಿಸಕ್ಕೆ ಬಂದಿಲ್ಲ. ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ನಾನು ಖಂಡಿಸ್ತೀನಿ. ನಾನು ಅನ್ಯಾಯದ ಪರ ಇರೋನು, ವಿರೋಧ ಇರೋನು, ನ್ಯಾಯದ ಪರ ಇರೋನು. ಯಾವುದು ನಾನು ಯಾರ ಪರವನ್ನಾದರೂ ಅನ್ಯಾಯದ ಪರವಾಗಿ ನಿಲ್ಲೋದಿಲ್ಲ. ನಾನು ನ್ಯಾಯದ ಪರವಾಗಿ ನಿಂತದ್ದು, ನ್ಯಾಯದ ಪರವಾಗಿ ಒಕ್ಕಲತ್ತು ಒತ್ತು ಕೊಟ್ಟವನು ನಾನು. ಇವತ್ತವರೆಗೂ ಸಂಘಟನೆ ಜವಾಬ್ದಾರಿ ಏನು, ಸಂಘಟನೆಗೆ ಏನಿದೆ, ಸಂಘಟನೆ ಶಕ್ತಿ ಏನಿದೆ, ಇವತ್ತು ನನ್ನಂಥವ್ರ ಮೇಲೆ ಕೈ ಮಾಡಿಸ್ತಿದ್ದಾಗ ಹಿಂದೆ ಒಂದು ಸತಿ ಪರಮೇಶ್ವರನ ವ್ಯಕ್ತಿ. ಸೊ ಹಾಗಾಗಿ ಇದೇ ರೀತಿ ಹಿಂದೆನೂ ಕೂಡ ಈ ಇಲಾಖೆಯಲ್ಲಿ ಒಳಗಡೆ ನಮ್ಮ ದಲಿತ ಸಮುದಾಯದ ಹೆಣ್ಮಕ್ಳು ಬೈಕೇರಿ ಮತ್ತು ನಮ್ಮ ಕುದುರೆಗಿಗೆ ಸಂಬಂಧಪಟ್ಟಾಗಿ 4 ಜನನ್ನ ತಗೊಂಡೋಗಿ ಜೈಲಿಗೆ ಬಿಡ್ತಾರೆ ಪೋಸ್ಟ್ ಹಾಕಿ. ಸೊ ಸುಮಾರು ಈ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕದ ಉಮಾ ಮೇಡಮ್ ಸುಮಾರು ಒಂದು 18ರಿಂದ 20 ಕೇಸಸ್ನ ಪ್ರತಿ ವರ್ಷ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಇಲ್ಲ. ಇಲ್ಲಿ ನಮ್ಮ ಗುಡ್ಗಾಡು ಪ್ರದೇಶ ಇದ್ದು ಇಲ್ಲಿ ನಮ್ಮಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಬಡವರಿರೋರು, ಲೈನಲ್ಲಿರೋರು, ಕೂಲಿ ಕಾರ್ಮಿಕರು, ದೀನದಲಿತರು ಇರುವಾಗ ಇವರು ಯಾರಿಗೆ ಸರಿಯಾದ ಮಾಹಿತಿ ಇಲ್ಲ, ಅವೇರ್ನೆಸ್ ಕಾರ್ಯಕ್ರಮ ಇಲ್ಲ, ಏಕಾಏಕಿನ ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಇಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಸೊ ದಯಮಾಡಿ ಮುಂದಕ್ಕೆ ನಿಲ್ಲಬೇಕು. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಡಮ್ಗಳು ಇಲ್ಲಿಂದ ವರ್ಗಾವಣೆ ಆಗಬೇಕು. ನಮ್ಮ ಸಂಘಟನೆಗಳನ್ನು ತುಂಬ ಒತ್ತಡ. ಈ ಒಳಲಳ್ಳಿ ವೀರೇಶ್ ಅವರ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬಾಲ ವಿವಾಹ ತಡೆಗಟ್ಟುವಂಥ ಒಂದು ಕಾನೂನನ್ನು ಈಗಾಗಲೇ ಜಾರಿಯಲ್ಲಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವೀರೇಶ್ರವರು ಅರುಣ ಅವರ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಅರುಣ ಹುಡುಗಿಯ ಬಗ್ಗೆ ಈಕೆಗೆ ವಯಸ್ಸಾಗಿಲ್ಲ, ಈಕೆನ ಮದುವೆ ಮಾಡ್ಕೊಂಡಿದ್ದಾನೆ ಅಂಥೇಳಿ ಒಂದು ಇನ್ಫಾರ್ಮೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವೀರೇಶ್ ಅವ್ರ ಮೇಲೆ ಅವರು ಯಾರು ಅಧಿಕಾರಿಗಳು ಬಂದು ವಿಚಾರನ ಗ್ರಾಮದಲ್ಲಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅದು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿರುತ್ತೆ. ಕಾರಣ ಅಂತಂದರೆ